ರೈತ ಬಂಧುಗಳಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ಶಿವಲಿಂಗಯ್ಯ. ಇವತ್ತೇನೈತ್ರಿ, ನಾವು ಇಲ್ಲಿ ಜಮಖಂಡಿ ಸಮೀಪ ಇದು ಅಡವಿ ಸಿದ್ದೇಶ್ವರ ಮಠದ ಕಡೆ ರೀ, ಒಂದು ಸ್ವಲ್ಪ ಹಿಂದ್ಗಡೆ ಇಲ್ಲಿ ಇದು ಮಷಿನ್ ಹೈಡ್ರೋಫೋನಿಕ್ ಹುಲ್ ಬೇಸು ಮಷಿನ್ ಕೊಟ್ಟಿದ್ದೀವಿ ರೀ. ಫಾರ್ಮರ್ ಜೋಡಿ ಮಾತಾಡೋಣ, ಅವ್ರಿಗೆ ಹೆಂಗೆ ಅನ್ನಿಸ್ತು, ಏನು ಹೆಂಗೆ ಯೂಸ್ ಮಾಡಿದ್ರು, ಅದ್ರ ಬಗ್ಗೆ ಮಾಹಿತಿ ತಗೋಣ ಬನ್ನಿ. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು ಸರ್? ನನ್ನ ಹೆಸರು ಗುರುಪಾದ ಅತನೇ ರೀ. ಹಾಂ ಸರ್. ಇದು ತಾಲೂಕಾ ಡಿಸ್ಟಿಕ್ ಏನಾಕೈತ್ರಿ ಸರ್? ತಾಲೂಕು ಜಮಖಂಡಿ ರೀ, ಡಿಸ್ಟಿಕ್ ಬಾಗಲಕೋಟೆ. ಓಕೆ. ಇದು ಊರ ಹೆಸರು ಸರ್? ಊರು ಮರಿಗುದ್ದಿ ರೀ. ಮರಿಗುದ್ದಿ. ಸರಿ ಸರ್. ಇದು ನಿಮ್ಗೆ ಈ ಮಷಿನ್ ಬಗ್ಗೆ ಹೆಂಗೆ ಗೊತ್ತಾತ್ರಿ ಸರ್? ಅಂದ್ರೆ ಏನು ಹೆಂಗ್ರಿ ಈ ಮಷಿನ್ ಬಗ್ಗೆ ರೀ, ನಮ್ಮ ಫ್ರೆಂಡ್ ಒಬ್ರು ಮಾಡಿದ್ರಿ. ಹ್ಞೂ ರೀ. ಪ್ರಕಾಶ್ ಕಂಬಾರ್ ಅಂತ ಹೇಳ್ರಿ. ಓಕೆ. ಅವ್ರು ಮಾಡಿದ್ದನ್ನು ನೋಡಿನ್ರಿ. ಹ್ಞೂ ರೀ. ಅದು ಅನುಕೂಲ ಆಕೈತ್ರಿ. ಅಂದ್ರೆ ಬೇಸಿಗೆ ಸಮಯದೊಳಗೆ ಹಸಿರು ಮೇವನ್ನ ಹ್ಞೂ ಸ್ವಲ್ಪ ಪ್ರಾಬ್ಲಮ್ ಬರ್ತೈತ್ರಿ ನಮ್ಮಲ್ಲಿ ಏರಿಯಾದಾಗ. ಹ್ಞೂ ರೀ. ಅದಕ್ಕಾಗಿ ಹಸಿರು ಮೇವು ಕೊಡೋದ್ರಿಂದ ಅನುಕೂಲ ಆಕೈತಿ ಅನ್ನೋದು ಅವರಿಂದ ತಿಳ್ಕೊಂಡ್ರಿ. ಹ್ಞೂ ರೀ. ಅದನ್ನ ನಾ ಪ್ರಾರಂಭ ಮಾಡಿದ್ವಿ. ಈಗ ಮಷಿನ್ ಎಲ್ಲ ತಗೊಂಡ್ರಿ, ಮತ್ತೆಲ್ಲ ಇದನ್ನ ಇನ್ಸ್ಟಾಲ್ ಮಾಡ್ಕೊಂಡ್ರಿ. ಮತ್ತೆ ಇದು ಇನ್ಸ್ಟಾಲ್ ಆದ್ಮೇಲೆ ರೀ, ಈಗ ನೀವು ರೆಗ್ಯುಲರ್ಲಿ ಎಷ್ಟು ಟ್ರೇ ಕೊಡ್ತೀರಿ ಸರ್? ಈಗ ಎಷ್ಟು ಎಮ್ಮೆ ಅದಾವ ಸರ್ ನಿಮ್ ಕಡೆ? ಈಗ ನಮ್ಮ ಕಡೆ ಒಂದು 12 ಎಮ್ಮೆ ಇದಾವ್ರಿ. 12 ಎಮ್ಮೆ ಅದಾವ. ಅದ್ರೊಳಗೆ 3 ಹಿಂಡ್ತಾವ್ರಿ. ಈಗ 3 ಹಿಂಡ್ತಾವ. ಆ 3ಕ್ಕೂ ಒಂದೊಂದ್ ಟ್ರೇ ಡೈಲಿ ಕೊಡ್ತೀವ್ರಿ. ಓಕೆ. 12 3 ಅಷ್ಟೇ 3 ಹಿಂಡ್ತಾವ್ರಿ, ಉಳಿದು ಇಲ್ರಿ. ಇಲ್ರಿ. ಓಕೆ. 3ಕ್ಕೆ ಈಗ ಏನ್ ಮಾಡತ್ತೀರಿ? ಮತ್ತೀಗ ಮುಂಜಾನೆ ಸಂಜೆ ಕೊಡ್ತೀರಿ? ಮುಂದೆ ಒನ್ ಟೈಮ್ ಕೊಡ್ತೇನೆ. ಒನ್ ಟೈಮ್ ಸಾಯಂಕಾಲ ಕೊಡ್ತೇನೆ. ಸಾಯಂಕಾಲ ಕೊಡ್ತೀರಿ. ಇದು ಪ್ರೊಸೆಸ್ ಹೆಂಗೈತ್ರಿ ಸರ್? ಇದು ಅಂದ್ರೆ ಇದ್ರೊಳಗೆ ಹುಲ್ ಹೆಂಗ್ ಬೆಳೆಸ್ತೀರಿ ನೀವು? ಏನ ಪ್ರೊಸೆಸ್ ಹೆಂಗೈತ್ರಿ ಒಂದೇ ದಿನ ನಂತರದ್ದು? ಪ್ರೊಸೆಸ್ ಅಂದ್ರ ಮೊದ್ಲಿಗೆ ಕಾಳನ್ನ ತೊಳಿತೀವ್ರಿ. ತೊಳಿತೀರಿ. ತೊಳೆದು ಒಂದಿನ ನೆನೆ ಇಡ್ತೀವ್ರಿ. ಹ್ಞೂ. ಒಂದು ದಿನ ನೆನೆ ಇಟ್ಟ ಮೇಲೆ ಎಷ್ಟು ತಾಸದು ಏನೈತಿ? 1 ಡೇ ಅಂದ್ರೆ 24 ತಾಸು ನೆನೆ ಇಟ್ಬಿಡು. ನೆನೆ ಇಟ್ಬಿಡ್ತೀವಿ. ಆಮೇಲೆ ಏನೈತಿ, ಒಂದು ಗೋಣಿ ಚೀಲದಾಗ ತೊಯ್ದ ಗೋಣಿ ಚೀಲದೊಳಗೆ ಕಟ್ಟಿ. ಅದ ಗೋಣಿ ಚೀಲ ತೋರಿಸ್ಬೋದ್ರಿ? ಹಾ ರೀ. ಈ ತರ ಗೋಣಿ ಚೀಲದಾಗ ಹಿಂಗ್ ಕಟ್ಟಿಟ್ಟು ಗೋಣಿ ಚೀಲದಾಗ ಏನೈತ್ರಿ ಕಟ್ಟಿ ಇಡ್ತೀವ್ರಿ. ಕಟ್ಟಿ ಒಂದಿನ ಇಡ್ತೀವ್ರಿ. ಹೊಳ್ಳೆ ಇದ್ರೊಳಗ ಮತ್ತೆ 24 ತಾಸ ಆತ್ರಿ. ಆಮೇಲೆ ಏನೈತಿ, 3ನೇ ದಿನಕ್ಕೆ ನಾವು ಟ್ರೇಗ್ ಹಾಕೋತೀವಿ. ಮೊಳಕೆ ಬಂದಿದ್ಮೇಲೆ ಈ ತರ ಈ ತರ ಮೊಳಕೆ ಹೊಡೆದಿರ್ತೈತ್ರಿ. ಈ ತರ ಮೊಳಕೆ ಬರ್ತೈತಿ ಸರ್. ಇದು ಮೊಳಕೆ ಬಂದ್ ಪೆಟ್ಟಿಗೆ ಟ್ರೇದಾಗ ಟ್ರೇದಾಗ ಇಟ್ಟ ಪೆಟ್ಟಿಗೆ ಎಷ್ಟ್ ದಿನಕ್ಕೆ ಬರ್ತೈತಿ ಸರ್? ಇದು ಟ್ರೇದಾಗ ಇಟ್ಟ ಮೇಲೆ ನಮಗ 8 ದಿನ ಇಡ್ತೀವ್ರಿ. 9ನೇ ದಿನಕ್ಕೆ ಬರ್ತೈತ್ರಿ. ಓಕೆ. ಇದ್ರೊಳಗೆ ಏನಾರ ಹಿಂಗ ಇದು 7ನೇ ದಿನದ ಯಾವ್ದು ಐತೇನ್ರಿ ಸರ್? ಈಗ ಐತ್ರಿ. ಈಗ ಎಷ್ಟು ಇದು? 1 2 ಅದು ಹಿಂದಿನ 2ನೇ ದಿನದನ್ರಿ? 4 ಇದು 4ನೇ ದಿನ. ಇದು 5 ರೀ. ಅದು 6 ರೀ. ಇದು 7ನೇ ದಿನ. ಓಕೆ ಸರ್. ಇದು 7ನೇ ದಿನದ್ರಿ. 1ನೇ ದಿನದ ಅಂದ್ರೆ ಹಿಂಗ್ ಬರ್ತೈತಿ? 1ನೇ ದಿನದ್ರಿ. ಇದು 1ನೇ ದಿನದ ಐತ್ರಿ. ಪೂರ್ತಿ ಮೊಳಕೆ ಬಂದಿದ್ದು. ಅದ್ ಹಿಂದಿಂದು 2ನೇ ದಿನ. 2 ರೀ. ಇದು 3 ಆಕತ್ರಿ. ಇದು 2 ರೀ. ಹಿಂಗ್ ಬಂದೆ. ಓಕೆ. ಮತ್ತೆ ಇದು 4ನೇ ದಿನದ. ಇದು 5ನೇ ದಿನದ. ಓಕೆ. ಇದು ನೆಕ್ಸ್ಟ್ ಬಂದಿದ್ದು ಇದು 6ನೇ ದಿನದ್ದು. ಇದು 7ನೇ ದಿನದ. ಇದು ಅಂದಾಜು ನಿಮ್ ಪ್ರಕಾರ ರೀ, ಇದು ಎಷ್ಟು ಇಂಚ್ ಇರ್ಬೇಕದ? ಒಂದು 8 ಅಥವಾ 10 ಇಂಚ್ ಇರ್ಬೇಕಲ್ಲ? ಅಷ್ಟೇ ಇರ್ಬೇಕಲ್ಲ. ಮತ್ತಿದು ನಿಮ್ ಪ್ರಕಾರ ಕಾಳು ಚಲೋ ಇದ್ದು ಅಂದ್ರ ಚಲೋ ಬರ್ತೈತ್ರಿ. ಮೇನ್ ಅದ ಎಲ್ಲ. ಈಗ ರೈತರಿಗೂ ನಾನು ಹೇಳ್ತಿರ್ತೇನ್ರಿ, ಕಾಳು ಚಲೋ ಕಾಳಿಂದ ಸೆಲೆಕ್ಷನ್ ಬಾಳ ಪ್ರಾಪರ್ ಇರ್ಬೇಕ್ರಿ. ಈಗ ನೋಡ್ರಿ, ಏಕ್ದಮ್ ದೊಡ್ಡನು ಅದಾವ್ರಿ, ಅಂದ್ರ ಒಂದ್ ಸ್ವಲ್ಪ ದಪ್ಪನು ಅದಾವ್ರಿ. ಈಗ ಒಬ್ಬರೊಬ್ರು ಏನ್ ಮಾಡ್ತಾರಿ ಸರ್, ಏಕ್ದಮ್ ಗುಂಡನು ಹಿಂಗ್ ಈ ಟೈಪ್ ಬರ್ತಾವ. ಈ ಟೈಪ್ ಒಟ್ಟ ತಗೋಬಾರ್ದು. ಇವು ಏನಾಕವ್ರಿ, ಇವು ಮೊಳಕೆ ಬರ್ತಾವ್ರಿ, ಆದ್ರ ಹುಲ್ ಬರೋದು ಬಾಳ ಕಡಿಮೆ ಫೋರ್ಸ್ ಕಡಿಮೆ ಬರ್ತೈತಿ. ಹ್ಞೂನ್ರಿ. ಇದು ಇದು ಒಂದ್ ಟ್ರೇದಾಗ ಎಷ್ಟು ಕೆಜಿ ಬರ್ತೈತ್ರಿ ಅಂದಾಜು? ಒಂದ್ ಟ್ರೇದಾಗ 10 ಕೆಜಿ ಬರ್ತೈತಿ. 10 ಕೆಜಿ ಬರ್ತೈತಿ. 9 ರಿಂದ 10 ಅಂತ. 9 ರಿಂದ ಅಂದಾಜು ಒಂದ್ 10 ಕೆಜಿ ಬರ್ತೈತಿ. ಅದ ನಾರ್ಮಲ್ ಒಂದ್ ಹಸುಗ್ ಒಂದ್ ಟ್ರೇ ಕೊಡ ಸಂಜೆ ಟೈಮ್. ಇದು 3 ಎಮ್ಮಿ ಕೊಡತಾರ ಸರ್. ಈಗ ಇದು 3 ಎಮ್ಮಿ ಕೊಟ್ಟದ ಮೇಲೆ ಏನ್ ಡಿಫ್ರೆನ್ಸ್ ಐತ್ರಿ ನಿಮ್ಗ? ಮೇನ್ ಡಿಫ್ರೆನ್ಸ್ 1-2 ಪಾಯಿಂಟ್ ಹೇಳ್ಬೋದ್ರಿ? ಮೇನ್ ಡಿಫ್ರೆನ್ಸ್ ಅಂತ ಅಂದ್ರ ರೀ, ಹಾಲಿನೊಳಗ ಒಂದ ಸ್ಥಿರತೆ ಇರ್ತೈತ್ರಿ. ಅಂದ್ರ ಹಾಲು ಒಮ್ಮೆ ಕಡಿಮೆನೂ ಆಗಂಗಿಲ್ಲ, ಜಾಸ್ತಿನೂ ಆಗಂಗಿಲ್ಲ. ಮತ್ತೆ ಕ್ವಾಲಿಟಿ ಇರ್ತೈತ್ರಿ. ಉತ್ತಮವಾಗಿರ್ತಕ್ಕಂತ ಹಾಲನ್ನ ಕೊಡ್ಬೋದ್ರಿ. ಓಕೆ. ಈಗ ಇದು ಹಾಲು ಎಲ್ಲಾರ ನೀವು KMF ಕೊಡ್ತೀರಾ? KMF ಕೊಡ್ತೀವಿ. ಅವ್ರದ್ದೇನ ಅನ್ನೋದು ಅಂದ್ರೆ ಮೊದ್ಲಿನ್ಕಿಂತ ಏನಾರ ಅಂದ್ರ ಕ್ವಾಲಿಟಿ ಚಲೋ ಐತ್ರಿ. ಚಲೋ ಐತಿ. ಪ್ಯಾಟ್ ಮಾತ್ರ ಒಂದ್ ಸ್ವಲ್ಪ ಪ್ರಮಾಣ ಅದ್ರಾಗ ಹೆಚ್ಚು ಬರ್ತೈತಿ. ಓಕೆ. ಈಗ ಮೊದಲ ಹಾಲು ಒಯ್ತಿದ್ರಿ, ಅವಾಗೇನು ನೀವು ಅನ್ನತಿದ್ರಿ ಹೊಳ್ಳಿ ಕಳಿಸ್ತಾರಂತ, ಅದೇನು ಈಗ ಏನ ಆಗೇತನ್ರಿ? ಹಂಗೇನಿಲ್ರಿ. ಈಗ ತಗೋ ಆತಾರಿ. ಮೊದಲ ಹಾಲು ಒಂದ್ ಸ್ವಲ್ಪ ಫ್ಯಾಟ್ ಅದು ಕಡಿಮೆ ಇತ್ತು, ಸ್ವಲ್ಪ ತೊಂದ್ರೆ ಆಕೇತ್ರಿ. ಓಕೆ. ಈಗೇನಿಲ್ಲ, ಅದನ್ನ ಹಾಕಾಕತ್ತಿದ್ಮೇಲೆ ಏನೈತಿ, ಫ್ಯಾಟ್ ಚಲೋ ಬರ್ತೈತಿ. ಈಗ ಇದು ಬಾಕಿ ರೈತರಿಗೆ ನಿಮ್ಗೆ ಏನ್ ಅನ್ಬೇಕು ನೀವು ಅನಿಸ್ತೈತ್ರ? ಅಂದ್ರೆ ನೀವು ಈಗ ನಿಮ್ ಫ್ರೆಂಡ್ಸ್, ನಿಮ್ ಟೈಪ್ ಫಾರ್ಮರ್ಸ್ ಇರ್ತಾರೆ, ರೈತರು ಇರ್ತಾರೆ, ಅವ್ರಿಗೆ ನೀವು ಏನ್ ಅನ್ಬೋದ್ರಿ? ಅಂದ್ರೆ ಅವ್ರಿಗೆ ಏನ್ ಸಜೆಷನ್ ಕೊಡ್ತೀರಿ ಸರ್? ಅವ್ರಿಗೆ ಸಜೆಷನ್ ಕೊಡ್ಬೇಕಂದ್ರೆ ಏನ್ರಿ, ಒಳ್ಳೆ ರೀತಿ ಒಂದ ಯಾವ್ದೇ ತೊಂದರೆ ಇಲ್ಲ, ಆಟೋಮೆಟಿಕ್ ಆಗಿ ಇದರಿಂದ ಹಸಿರು ಮೇವು ಸಿಗ್ತೈತಿ ದನಗಳಿಗೆ. ಯಾಕಂದ್ರೆ ಇಂತ ಬೇಸಿಗೆ ಕಾಲದೊಳಗಂತೂ ಹಸಿರು ಮೇವು ಬಹಳ ಅಪರೂಪ ಆಗಿರ್ತೈತಿ.
ಕುಡಿಯೋ ನೀರಿನ ಪ್ರಮಾಣದಷ್ಟನ ನೀರನ್ನ ಉಪಯೋಗ ಮಾಡ್ಕೊಂಡ ನಾವು ದನಗಳಿಗೆ ಏನ್ ಮಾಡ್ಬೋದು ಅಂದ್ರೆ ಒಂದು ಹಸಿರು ಮೇವನ್ನ ಕೊಡಕ್ ಸಾಧ್ಯತೆ. ಈಗ ಅಂದಾಜು ನಿಮ್ ಪ್ರಕಾರ ಎಷ್ಟು ಲೀಟರ್ ನೀರ್ ಬೇಕಾಗಿರ್ಬೇಕು? ಇದು ಒಂದ್ ದಿನಕ್ಕೆ 30 ಲೀಟರ್ ನೀರ್ ಆದ್ರ ಸಾಕಾಗ್ತದೆ. ಅಂದ್ರ ಒಂದ್ ದಿನಕ್ಕೆ 30 ಲೀಟರ್ ಅವರು ಹಾಕತಾರಿ, ಅಂದ್ರೆ ಟ್ಯಾಂಕ್ ತುಂಬಿಟ್ಟಾರಿ. ದಿನಕ್ಕೆ 30 ಲೀಟರ್ ಅದು ಉಪಯೋಗ ಆಗತೈತಿ ಅದ್ರೋಗಿಂದು. ಮತ್ ಅಂದಾಜ್ ಒಂದ್ 800 1 ಕೆಜಿ 800 ಗ್ರಾಮ್ ಹಾಕತಾರಿ. ಅದ್ರೊಳಗ ಒಂದ್ 9 10 ಕೆಜಿ ಬರತೈತ್ರಿ. ಅಂದ್ರ ಆಲ್ಮೋಸ್ಟ್ ಡಬಲ್ ಔಟ್ಪುಟ್ ಬರತೈತಿ. ಮತ್ ನೀರಿಂದಂತಿ ಏನ್ ಇಲ್ದಂಗ ನೀರ್ ಹಾಕಲ್ ನೆಗ್ಲಿಜಿಬಲ್ ರ. ಮತ್ತ ಈಗ ಇದಕ್ಕೆ ಏನಾರ ನೀವು ಸಪ್ಲೈ ಅದು ಹೆಂಗ್ ಕೊಟ್ರಿ ಸರ್? ಇದು ಅಂದ್ರ ಇದು ಕರೆಂಟ್ ಮೇಲ್ನು ನಡಿ ಮಷಿನ್ ಅದಾವ್ರಿ? ಇದು ಸೋಲಾರ್ ಐತ್ರಿ. ಸೋಲಾರ್ ಮೇಲ್ಗಡೆ ನೋಡ್ಬೋದ್ರಿ ಸರ್ ನೀವು? 10 ವ್ಯಾಟ್ ಸೋಲಾರ್ ಪ್ಯಾನಲ್ ಐತ್ರಿ. ಆ ಸೋಲಾರ್ ದಿಂದನ ಆಟೋಮೆಟಿಕ್ ನೀರ್ ಇದು. ಓಕೆ. ಇದು ಸರ್ ಇದು ನಿಮ್ಗ ಈಗ ಬಾಳ ಮಂದಿ ಏನೈತ್ರಿ ಸರ್, ಈಗ ಇದು ಸ್ಟ್ರಕ್ಚರ್ ಬಗ್ಗೆನು ಹೇಳ್ತಿರ್ತಾರ. ಇದು ಕಂಟ್ರೋಲರ್ ಪಾರ್ಟ್ ಐತ್ರಿ ಇಲ್ಲಿ. ಇದು ಟೈಮಿಂಗ್ ಎಲ್ಲ ಸೆಟ್, ಇಲ್ಲಿ ಬ್ಯಾಟ್ರಿ ಅದು ಇದನ್ನ ನೀರ್ ಅದು ಇದು ಪಂಪ್ ಮಾಡ್ತೈತಿ. ನೆಕ್ಸ್ಟ್ ಇದು ಸ್ಟ್ರಕ್ಚರ್ ಬಗ್ಗೆನು ಒಬ್ರವ್ರು ಮಾತಾಡ್ತಿರ್ತಾರೆ ಸರ್. PUC ಪೈಪ್ ಚಲೋ ಇರ್ತೈತಿ ಅಥವಾ ಈ ಸ್ಟ್ರಕ್ಚರ್ ನೋಡಿದ್ಮೇಲೆ ನಿಮಗೆ ಏನ್ ಅನ್ಸತೈತ್ರಿ ಸರ್? PUC ಕಿಂತ ಇದ ಬೆಟರ್ ಅಂತ ಅನ್ಸತೈತ್ರಿ. ಅಂದ್ರೆ ಏನ್ ರೀಸನ್ ರೀ ಸರ್ ಅದಕ್ಕೆ? ಅಂದ್ರ ಅದ PUC ಒಳಗ ಟ್ರೇ ಅದು ಜರಿಬಹುದು. ಹ್ಞೂನ್ರಿ. ಮತ್ತ ಅದ ಒಂದಿಟ್ಟು ಕಾಸ್ಟ್ಲಿ ಹೆಚ್ಚ ಆಗ್ಬಹುದು, ತುಟ್ಟಿನೂ ಆಗ್ಬೋದ್ರಿ. ಯಾಕಂದ್ರೆ PUC ಪೈಪ್ ತಗೋಬೇಕಾಕತ್ರಿ. ಮತ್ತ ಅದ್ ಬಿದ್ರ ಪೈಪ್ ಅದು ಒಡಿಬಹುದು. ಇದು ಒಡಿದಲ್ರಿ. ಯಾಕಂದ್ರ ತೆಳಗ ಏನೋ ಒಂದ್ ಯಾವ್ದ ದನ ಹರ್ಕೊಂಡು ಬಂದ್ ಹಾದು ಕೆಡವಿದ್ರೂ ಮುರಿಯೋ ಸಾಧ್ಯತೆ ಇಲ್ರಿ. ಈಗ ಇದ್ರೊಳಗ ಸ್ಟಾರ್ಟಿಂಗ್ ಈಗ ತಗೊಂಡ್ರಿ ಮಷಿನ್ ಒಂದ್ 2 ತಿಂಗಳ ಆತ್ರಿ ಯೂಸ್ ಮಾಡಕತ್ತೀರಿ. ಅದ ಪ್ರಾಬ್ಲಮ್ ನಿಮ್ಗ ಏನಾರ ಹಿಂಗ ಬಂತನ್ರಿ, ಅದನ್ನ ಹೆಂಗ್ ಸಾಲ್ವ್ ಮಾಡಿರಿ ನೀವು? ಪ್ರಾಬ್ಲಮ್ ಅಂತೂ ಬಂದೇ ಇಲ್ರಿ. ಇಲ್ರಿ. ಪ್ರಾಬ್ಲಮ್ ಅಂತೂ ಏನು ಬಂದೇ ಇಲ್ರಿ. ಅದರದ್ದೇನ್ ನಾವು ಇದನ್ನ ಮಾಡಿ. ಸರಿ. ಓಕೆ ಸರ್. ಅಂದ್ರೆ ಇದು ರೈತರಿ ಅದೇ ಇವ್ರೇನೈತ್ರಿ ಒಂದ್ 24 ಟ್ರೇ ಸೆಟಪ್ ತಗೊಂಡಿದ್ರಿ ಸ್ಟಾರ್ಟಿಂಗು. ಇದಕ್ ದಿನಕ್ಕೆ ಏನೈತ್ರಿ 30 ಕೆಜಿ ಬರ್ತೈತ್ರಿ. 25 30 ಕೆಜಿ ಇದು ಒಂದೊಂದ್ ಟ್ರೇ ನೀವು ಹಾಕ್ಬೋದ್ರಿ. ಇದರ ಮಷಿನ್ ಬಗ್ಗೆ ಅಧಿಕ ಮಾಹಿತಿ ನಿಮ್ಗೆ ಬೇಕಾದ್ರೆ ತಳಗಡೆ ನಂಬರ್ ಡಿಸ್ಪ್ಲೇ ಆಗ್ತಿರ್ತೈತ್ರಿ. ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದ್ರಿ. ಅವರೆಲ್ಲ ಬಾಕಿ ಡೀಟೇಲ್ಸ್ ನಿಮ್ಗೆ ಕಳಿಸ್ತಾರೆ. ಅಧಿಕ ಮಾಹಿತಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ರಿ, ವಿಡಿಯೋ ಲೈಕ್, ಕಮೆಂಟ್ ಮತ್ತೆ ಶೇರ್ ಮಾಡ್ರಿ. ಧನ್ಯವಾದ ಸರ್.